ಕೆಲವೊಂದಿಷ್ಟು ಜನ ಮಾಟ ಮಂತ್ರ ವಶೀಕರಣ ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಆಳವಾಗಿ ನಂಬ್ತಾರೆ. ಕೆಲವೊಂದಿಷ್ಟು ಜನ ಈ ಮಾಟ ಮಂತ್ರ ವಶೀಕರಣ ಅನ್ನುವಂಥ ವಿಚಾರವಾಗಿ ನಂಬೋದಿಲ್ಲ. ಆದರೆ ವಶೀಕರಣ ಮಾಟ ಮಂತ್ರ ಮಾಡುವಂಥದ್ದು ಬಹಳ ತಪ್ಪು, ಪಾಪದ ಕೆಲಸ ಅಂದರೂ ಕೂಡ ಕೆಲವೊಂದಿಷ್ಟು ಜನ ವಶೀಕರಣ ಮಾಡ್ಕೊಳ್ಳುವಂಥ ವಿಚಾರವಾಗಿ ಮಾಟ ಮಂತ್ರ ಮಾಡುವಂತಹ ವಿಚಾರವಾಗಿ ಎತ್ತಿದ ಕೈ ಇರ್ತಾರೆ. ಹಾಗಿದ್ರೆ ಈ ವಶೀಕರಣ ಮಾಟ ಮಂತ್ರ ಅನ್ನುವಂಥ ಸೂಚನೆಗಳು ಹೇಗಿರುತ್ತೆ? ವಶೀಕರಣ ಮಾಟ ಮಂತ್ರ ಅಂದ್ರೇನು? ಅದರ ಜೊತೆಗೆ ಕೆಲವೊಂದಿಷ್ಟು ಪದಾರ್ಥಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಅಕಸ್ಮಾತ್ ನಾವು ವಶೀಕರಣಕ್ಕೆ ಮಾಟ ಮಂತ್ರಕ್ಕೆ ಒಳಗಾಗಿದ್ರೆ ಅದನ್ನ ಗುರುತು ಹಚ್ಚೋದು ಹೇಗೆ, ಅದರಿಂದ ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗುರೂಜಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ಎಸ್, ನಮ್ಮೊಟ್ಟಿಗೆ ಖ್ಯಾತ ತ್ರಿಕಾಲ ಜ್ಯೋತಿಷಿಗಳು ಹಾಗೆ ವಂಶ ಪಾರಂಪರಿಕ ಜ್ಯೋತಿಷ್ಯರಾದಂಥ ಪಂಡಿತ್ ನಾಗೇಶ್ ಗುರೂಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಮಸ್ಕಾರ. ವಾಗರ್ತ ಸಂಪೃತ ವಾಗರ್ತಃ ಪತಿಪತೆಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು. ಎಸ್ ವೀಕ್ಷಕರೇ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಗುರೂಜಿಯವರೊಟ್ಟಿಗೆ ಹಂಚ್ಕೊಳ್ಬಹುದು. ಹಾಗೆ ಗುರೂಜಿಯವರ ವಿಳಾಸ ಮತ್ತು ನಂಬರ್ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರವಾಗ್ತಿದೆ. ನೀವು ನೇರವಾಗಿ ಗುರೂಜಿಯವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರೂಜಿ, ಮೊದಲಿಗೆ ವಶೀಕರಣ ಅನ್ನುವಂಥ ವಿಚಾರ, ಮಾಟ ಮಂತ್ರ ಅನ್ನುವಂಥ ವಿಚಾರ ಬಂದರೆ ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ಗಾಬರಿ ಆಗ್ತೀವಿ. ಅದ್ರ ಜೊತೆಗೆ ಮುಂದೇನಾಗುತ್ತಪ್ಪ ಅನ್ನುವಂಥ ಭಯ. ಗುರೂಜಿ, ಮೊದಲಿಗೆ ಈ ಮಾಟ ಮಂತ್ರ ವಶೀಕರಣ ಅಂದ್ರೇನು, ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇರೆಗೆ ನಾವೇನನ್ನು ಆರಾಧನೆ ಮಾಡ್ತೀವಿ, ಏನನ್ನು ವಶಪಡಿಸ್ಕೋಬೇಕು, ನಮಗೆ ಏನು ಬೇಕು, ನಮ್ಮ ಜೀವನದ ಉದ್ದಕ್ಕೂ ನಮಗೆ ಏನು ಬೇಕು, ನಮ್ಮ ಸಂಕಲ್ಪಕ್ಕೆ, ನಮ್ಮ ಜ್ಞಾನಕ್ಕೆ ಮತ್ತು ನನ್ನ ಮನೆ ಕುಟುಂಬಕ್ಕೆ ಬೇಕಾಗಿರುವಂತಹ ಒಂದು ಏಳಿಗೆಗೆ, ಅಂದರೆ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇರುತ್ತದೆ. ಹೀಗಿರುವಾಗ ನಾನು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು, ಯಾವ ಮುಖಾಂತರದಿಂದ ನಾನು ಸಕ್ಸಸ್ ಮಾಡ್ಕೋಬೇಕು ಅನ್ನುವಂಥದ್ದು ಆಲೋಚನೆಗಳಿಂದನೇ ಬರುವಂಥದ್ದು ಈ ವಶೀಕರಣ ಅನ್ನುವಂಥದ್ದು. ಅಂದರೆ ನನಗೆ ಬೇಕು ಅನ್ನುವಂಥದ್ದು ಆಸೆ ಆಕಾಂಕ್ಷೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಮಾಡುವಂತಹ ಒಂದು ಆಲೋಚನೆಯೇ ಈ ವಶೀಕರಣ ಅನ್ನುವಂಥದ್ದು ತಿಳ್ಕೋಬಹುದು. ಈ ವಶೀಕರಣ ಅನ್ನುವಂಥದ್ದು ತುಂಬ ವಿಧಾನಗಳಿದ್ದಾವೆ. ಜನ ವಶೀಕರಣ ಆಗಿರ್ಬೋದು, ಭೂಮಿ ವಶೀಕರಣ ಆಗಿರ್ಬೋದು, ಸ್ತ್ರೀ ವಶೀಕರಣ ಆಗಿರ್ಬೋದು, ಪುರುಷ ವಶೀಕರಣ ಆಗಿರ್ಬೋದು, ಮನೆ ವಶೀಕರಣ ಆಗಿರ್ಬೋದು, ಅಂದರೆ ಲಕ್ಷ್ಮಿ ವಶೀಕರಣ ಅನ್ನುವಂಥದ್ದು ಆಗಿರ್ಬೋದು, ತನ್ನ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ವಿದ್ಯಾ ವಶೀಕರಣ ಅನ್ನುವಂಥದ್ದು ಆಗಿರ್ಬೋದು. ಮತ್ತು ಸನಾತನ ಧರ್ಮದ ಪ್ರಕಾರವಾಗಿ ಉಳಿದ ಎಲ್ಲ ಧರ್ಮಗಳಿಗೂ ವಿಶೇಷ ಮತ್ತು ವಿಭಿನ್ನ ನಮ್ಮ ಧರ್ಮ ಅನ್ನುವಂಥದ್ದು. ಅಷ್ಟೇ ಸಂಪ್ರದಾಯಗಳು ಮತ್ತು ಹಬ್ಬ ಹರಿದಿನಗಳು ವಿಶೇಷವಾಗಿ ಸ್ಥಾನಮಾನ ಕೊಡುವಂತಹ ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡುವಂತಹ, ಅಂದರೆ ಭಗವಂತನ ದಾರಿಯನ್ನು ತೋರಿಸಿಕೊಡುವಂತಹ ವಿದ್ಯೆಯೂ ಕೂಡ ವಶೀಕರಣ ಅನ್ನುವಂಥದ್ದು. ಅಂದರೆ ಇನ್ನೊಬ್ಬರ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ತನ್ನಂತೆಯೇ ತನ್ನ ದಾರಿನಲ್ಲಿ ನಡೆಯುವಂತಹ ವಿಶೇಷವಾದ ಗುಣ ಇರುವಂಥದ್ದು ಈ ವಶೀಕರಣಕ್ಕೆ. ಈ ವಶೀಕರಣ ಮಹತ್ವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಂತಂದರೆ, ನನಗೆ ಬೇಕೇ ಬೇಕು ಅನ್ನುವಂತಹ ಆಲೋಚನೆ ಮತ್ತು ಆಸೆ ಆಕಾಂಕ್ಷೆಗಳು, ಒಂದು ದುರಾಸೆ ಅನ್ನುವಂಥದ್ದು ಕೂಡ ಹೌದು. ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವಂತಹ ಒಂದು ತಂತ್ರ ಕುತಂತ್ರವೇ ಈ ವಶೀಕರಣ ಪ್ರಯೋಗ ಅನ್ನುವಂಥದ್ದು ಮುಖ್ಯವಾಗಿ ಹೇಳಬಹುದು. ಓಕೆ ಗುರುಜಿ, ಈಗ ಸಾಕಷ್ಟು ಜನ ವಶೀಕರಣ ಮಾಟ ಮಂತ್ರ ಅಂದರೆ ನಂಬೋದಿಲ್ಲ. ಕೆಲವೊಂದಿಷ್ಟು ಜನ ಹೌದು ಅಂತ ನಂಬ್ತಾರೆ. ಆದರೆ ನಮ್ಮ ಮೇಲೆ ವಶೀಕರಣ ಆಗಿದೆ, ಮಾಟ ಮಂತ್ರ ಆಗಿದೆ ಅನ್ನೋದು ತಿಳಿಯೋದು ಹೇಗೆ ಗುರುಜಿ? ಮುಖ್ಯವಾಗಿ ಮೊದಲನೇ ಪಾತ್ರ ಇಲ್ಲಿ ತಿಳ್ಕೊಬೇಕು ಅಂತಂದರೆ, ವಶೀಕರಣ ಅನ್ನುವಂಥದ್ದು ಸಬ್ಜೆಕ್ಟೇ ಬೇರೆ, ಮಾಟ ಮಂತ್ರ ಅನ್ನುವಂಥದ್ದೇ ಬೇರೆ. ಮಾಟ ಮಂತ್ರ ಅನ್ನುವಂಥದ್ದು ಏನು ಬರುತ್ತದೆ ಅಂತಂದರೆ, ಒಂದು ಮನೆಯನ್ನು ಎಷ್ಟೇ ಒಂದು ಏಳಿಗೆ ಅನ್ನುವಂಥದ್ದು ಇರುವಂಥದ್ದು ಅದನ್ನು ಕಡಿಮೆ ಮಾಡುವಂಥದ್ದು ಅಂತಂದರೆ ಅಶುಭ ಸೂಚನೆಯೇ ಈ ಮಾಟ ಮಂತ್ರ ಅನ್ನುವಂಥದ್ದು. ಆ್ಯಕ್ಚುಲಿ ಮಾಟ ಮಂತ್ರ ಅನ್ನುವಂಥದ್ದು ವಿದ್ಯೆ ಬಂದಿದ್ದೇ ಯಂತ್ರಮಂತ್ರ ಪ್ರಕರಣಗಳಿಂದ, ಒಂದು ಇಂದ್ರಜಾಲ ಮಹೇಂದ್ರ ಜಾಲದಿಂದ. ಈ ಯಂತ್ರಮಂತ್ರ ಪ್ರಕರಣಗಳು ಕಲ್ತಿದ್ದು ಹೇಗೆ ಅಂತಂದರೆ, ಬಂದಿದ್ದು ಹೇಗೆ ಅಂತಂದರೆ, ಯಾವುದೇ ಒಬ್ಬ ಜೀವರಾಶಿ ಅಂತಂದರೆ ಮನುಕುಲಕ್ಕೆ ಸಂಬಂಧಿಸಿದಂತಹ ಒಂದು ಜೀವಿ, ಒಂದು ಮನುಷ್ಯ ಸಮಸ್ಯೆಗಳಲ್ಲಿ ಈಡಾದಾಗ ಆ ಸಮಸ್ಯೆಗಳನ್ನ ಪರಿಹಾರ ಹೇಗೆ ಮಾಡಬೇಕು ಅನ್ನುವಂಥದ್ದು ಮಂತ್ರಗಳಿಂದ
ಮತ್ತು ತಂತ್ರಗಳಿಂದ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋಂಥದ್ದು ಹೋದಾಗ, ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡಾಗ ನಮ್ಮ ಗಿಡಮೂಲಿಕೆಗಳಿಂದನೂ ಕೂಡ ಸಂಪೂರ್ಣವಾಗಿ ಇದನ್ನು ನಶಿಸಬಹುದು, ಈ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಕಂಡಿಡ್ಕೊಂಡ್ವಿ. ಅದನ್ನು ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು, ಸಮಸ್ಯೆಗಳು ಹೇಗೆ ಉದ್ಭವ ಆಗುತ್ತೆ ಮತ್ತು ಆ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಕಂಡಿಡ್ಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಅದನ್ನು ನೆಗೆಟಿವ್ ಆಗಿ ತಗೊಂಡು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಉಪಯೋಗಿಸ್ಕೊಂಡ್ರು. ಹೀಗೆ ಯಂತ್ರಮಂತ್ರ ಪ್ರಕರಣಗಳಿಗೆ ಸಾಮಾನ್ಯವಾಗಿ ಸಮಸ್ಯೆಗಳು ಅನ್ನುವಂಥವು ಹುಟ್ಕೊಳ್ತು. ಈ ವಶೀಕರಣ ಪ್ರಕಾರವಾಗಿ ಬಂದಾಗ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವಂಥದ್ದು. ಯಂತ್ರಮಂತ್ರ ಪ್ರಕರಣಗಳು ದ್ವೇಷವನ್ನು, ಉದ್ವೇಗಕ್ಕೆ ಅದನ್ನು ಶಾಂತಗೊಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಯಂತ್ರಮಂತ್ರ ಪ್ರಕರಣಗಳನ್ನು ಯೂಸ್ ಮಾಡಿಕೊಂಡ್ರು. ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳುವಂಥದ್ದು ವಶೀಕರಣ ಪ್ರಯೋಗ ಅನ್ನುವಂಥದ್ದು. ಅದಕ್ಕಾಗಿ ವಶೀಕರಣ ಸಬ್ಜೆಕ್ಟ್ ಅನ್ನುವಂಥದ್ದು ಬೇರೆ ಬರ್ತೈತೆ. ಮಾಟ ಮಂತ್ರ ಅನ್ನುವಂಥದ್ದು, ವಾಮಾಚಾರ ಅನ್ನುವಂಥದ್ದು ಅಸೂಹೆಯಿಂದ ಹುಟ್ಟುಕೊಳ್ಳುವಂತಹ ಒಂದು ಉದ್ವೇಗ, ಆ ಉದ್ವೇಗಕ್ಕೆ ಸಮಾಧಾನ ಪಡಿಸುವಂಥದ್ದೇ ಈ ಮಾಟ ಮಂತ್ರ ಅನ್ನುವಂಥದ್ದು ಬರ್ತದೆ. ಗುರುಜಿ, ಸೂಚನೆ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹೇಳಿ ಅಮ್ಮ, ನಿಮ್ಮ ಹೆಸರು? ನನ್ನ ಧ್ವನಿ ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು? ಶಿವಪ್ಪ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಪ್ಪಳದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮನೆಯಲ್ಲಿ ಬಹಳ ಸಮಸ್ಯೆ ಆಗಕತ್ತಿದೆ ಮೇಡಮ್, ಯಾವದಕ್ಕೂ ಇದೇ ಆಗ್ತಾ ಇಲ್ಲ. ಓಕೆ, ಗುರೂಜಿ ಅವರು ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಅವ್ರ ಹತ್ರ ನೇರವಾಗಿ ಹೇಳಿ, ಮಾತಾಡಿ. ನಮಸ್ತೆ ಶಿವಪ್ಪ ಅವರೇ, ನಿಮ್ಮ ಹೆಸರು ಮತ್ತು ನಾಮಧೇಯ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 11/1981. 91 ಸರಿ. ಶಿವಪ್ಪ, ಜನ್ಮಸ್ಥಳ ಯಾವುದು? ಸೋಮಪ್ಪ ಸರ್. ಹುಟ್ಟಿದ ಸ್ಥಳ? ಸೋಮವಾರ, ಬುಧವಾರ. ಕರೆಕ್ಟಾಗಿ ಹೇಳಿ. ಗುರುವಾರನ ಸೋಮವಾರನ? ಬುಧವಾರ ಮೇಡಮ್. ಬುಧವಾರ. ಪ್ರಶ್ನೆ ಏನು? ಇದು ಗುರುಜಿ, ಇದು ಸಮಸ್ಯೆ ಮನೆಯಲ್ಲಿ ಯಾವ್ದು ಕೆಲಸ ಮಾಡಿದ್ರೆ ಅಡೆತಡೆ ಉಂಟಾಗುತ್ತೈತಿ. ಯಾವ ಕೆಲಸ ಮಾಡಿದ್ರು ಇದಾಗ್ತಾ ಇಲ್ಲ, ಹಂಗಾಗಿ ಬರೇ ಸಮಸ್ಯೆನ ಕಾಡ್ತಾ ಇದ್ವಿ. ಅಲ್ಲಪ್ಪ, ಸಮಸ್ಯೆಗಳು ಬರ್ತಾ ಇದ್ದಾವೆ ನಿಜನೇ. ನಿಮ್ಮ ಮನೆ ಕುಟುಂಬದಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ. ಯಾಕೆ ಬರ್ತಾ ಇದ್ದಾವೆ ಅನ್ನೋಂಥದ್ದು ನಿಮಗೆ ಗೊತ್ತಿಲ್ವಾ? ನಿಮಗೆ ಜ್ಞಾನ ಇಲ್ವಾ? ಯಾಕೆ ಬರ್ತಾ ಇದೆ ಅನ್ನೋದು ಇದಕ್ಕೆ ಗೊತ್ತಾಗ್ತಾ ಇದೆಲ್ಲ ಗುರುಜಿ. ಒಂದು ಚಿಕ್ಕ ಮಗು ನಡಿಬೇಕಾದ್ರೆ ಹೆಡುತ್ತೆ. ಹೆಡುವುದಾಗ ತಂದೆ ತಾಯಿಗಳು ಅದಕ್ಕೆ ಹೇಗೆ ಹೆಡುತ್ತೋ ಏನಾಯಿತು ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾರೆ. ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು, ಈಗ ನಡಿಬಾರ್ದು ಅಂತ ಅಂದ್ಬಿಟ್ಟು ನಾವು ಒರೆಸ್ತೀವಿ, ಗಾಯ ಆಗಿದ್ರೆ ಔಷಧಿ ಹಚ್ತೀವಿ ಅಲ್ವಾ, ಗೊತ್ತಿಲ್ಲದೆ ಹೋದಾಗ. ದೊಡ್ಡವರಾದ ನಂತರ ನಾವು ಹೆಡುವಂಥದ್ದು ತುಂಬಾ ಕಡಿಮೆ, ಅಂದರೆ ದೇಹಕ್ಕೆ ಸಂಬಂಧಪಡುವಂಥದ್ದು ಹೆಡುವಂಥದ್ದು ಕಡಿಮೆ. ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಹೆಡುವಂಥದ್ದು ತುಂಬಾ ಪ್ರತಿದಿನವೂ ನಾವು ಹೆಡುತ್ತಾನೆ ಇರ್ತೀವಿ. ಅಂದರೆ ನಾವು ಮಾಡುವಂತಹ ತಪ್ಪು ನಮಗೆ ಗೊತ್ತಿದ್ರೂ ಕೂಡ ನಾವು ಮಾಡ್ತಾನೆ ಇರ್ತೀವಿ. ಆದ ಕಾರಣದಿಂದ ನಮಗೆ ಕರ್ಮಫಲ ಅನ್ನುವಂಥದ್ದು ಸುತ್ತಕೊಳ್ಳುತ್ತೆ. ಆವಾಗ ಸಮಸ್ಯೆಗಳು ಎದುರಾಗ್ತವೆ. ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿಗತವಾಗಿ ನೀವು ನಿಮ್ಮ ಮನೆಯಲ್ಲಿ ಇರೋರ ಹತ್ರ ಎಲ್ಲರ ಹತ್ರನೂ ಕೂಡ ಫಸ್ಟ್ ನೀವು ಚೆನ್ನಾಗಿರಿ, ಒಳ್ಳೆಯವರಾಗಿರಿ, ಒಳ್ಳೆ ಸಂಕಲ್ಪವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ಹತ್ರನೇ ಪರಿಹಾರ ಸಿಗುತ್ತದೆ. ಕುಲದೇವರ ಆರಾಧನೆ ಮಾಡಿ, ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತದೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸೋಮಪ್ಪ ಅವರೇ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗುರೂಜಿಯವರ ನಂಬರ್ ಪ್ರಸಾರ ಆಗ್ತಿದೆ, ಆ ನಂಬರ್ಗೆ ಕರೆ ಮಾಡಿ. ಗುರೂಜಿಯವರಿಗೆ ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಗುರೂಜಿ, ಆಗಲೇ ವಶೀಕರಣ ಹಾಗೆ ಮಾಟ ಮಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳು ಹೇಳಿದರೆ ಎರಡರ ಬಗ್ಗೆ ಕೂಡ, ಆದರೆ ಸೂಚನೆ ವಿಚಾರವಾಗಿ ಮಾತಾಡೋದಾದರೆ ಗುರೂಜಿ? ಮುಖ್ಯವಾಗಿ ಇಲ್ಲಿ ವಶೀಕರಣ ಅನ್ನುವಂಥದ್ದು ತನ್ನನ್ನು ತಾನು ಗುರುತಿಸಿಕೊಳ್ಳುವಂಥದ್ದು ಮತ್ತು ಇಷ್ಟಪಡುವಂಥದ್ದನ್ನು ನಾವು ಪರಿಹಾರ ಮಾಡ್ಕೊಳ್ಳುವಂಥದ್ದು. ಅಂದರೆ ಇಷ್ಟಪಟ್ಟಿದ್ದನ್ನು ನಾವು ದಕ್ಕಿಸ್ಕೋಬೇಕು ಅನ್ನುವಂಥದ್ದು. ಎಕ್ಸಾಂಪಲ್ ಆಗಿ ನಾವೊಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಆ ಬಿಸ್ನೆಸ್ನಲ್ಲಿ ನಮಗೆ ಹೇಳಿಕೆ ಸಿಗ್ತಾ ಇಲ್ಲ, ಅಂದರೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಇದನ್ನು ಹೇಗೆ ವೃದ್ಧಿಪಡಿಸ್ಕೋಬೇಕು? ಜನ ವಶೀಕರಣ ಅನ್ನುವಂಥದ್ದು ಬರುತ್ತೆ. ಮತ್ತು ಆ ಮಳಿಗೆಗೆ ಸಂಬಂಧಿಸಿದಂತೆ, ಆ ಅಂಗಡಿಗೆ ಸಂಬಂಧಿಸಿದಂತೆ ವಾಸ್ತುಪುರುಷನ ಪ್ರಕಾರವಾಗಿ, ಅಂದರೆ ಆ ಹೆಸರಿಗೆ ಮತ್ತು ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಆ ಓನರ್ಗೂ ಮತ್ತು ಆ ಕಟ್ಟಡಕ್ಕೂ ಸಂಬಂಧಿಸಿದಂತೆ, ಆ ಬಾಗಿಲಿಗೂ ಸಂಬಂಧಿಸಿದಂತೆ ಲೋಪದೋಷ ಇದೆಯಾ, ಅಂದರೆ ಆ ದಿಕ್ಕು ನನಗೆ ಅಡ್ಜಸ್ಟ್ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಪ್ರಥಮವಾಗಿ ತಿಳ್ಕೊಬೇಕು. ಮತ್ತು
ನಾವು ಕುಳಿತುಕೊಳ್ಳುವಂತಹ ಗಲ್ಲಾಪಟ್ಟಿಗೆ ಏನು ಅಂತಂದರೆ ನಾವು ಕ್ಯಾಶಿಯರ್ ಅನ್ನುವಂಥದ್ದು ಏನಿರುತ್ತದ ಆ ದಿಕ್ಕು ಮತ್ತು ಆ ಜಾಗ ಅನ್ನುವಂಥದ್ದು ನಾವು ಸೂಕ್ತವಾಗಿ ವಾಸ್ತು ಪ್ರಕಾರವಾಗಿ ಇಟ್ಕೋಬೇಕಾಗುತ್ತದೆ. ಈ ಎರಡೂ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ತದನಂತರ ಆದ್ರೂ ನಮಗೆ ಜನಗಳು ಬರ್ತಾ ಇಲ್ಲ ಅಂತಂದಾಗ ದಿಷ್ಟಿ ದೋಷಗಳ ಪ್ರಕಾರವಾಗಿ ಜನ ವಶೀಕರಣ ಯಂತ್ರ ಅನ್ನುವಂಥದ್ದು ಬರುತ್ತದೆ. ಅದನ್ನು ನಾವು ನಮ್ಮ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಆ ಯಂತ್ರವನ್ನು ನಾವು ಸಿದ್ಧಪಡಿಸಿ ಕೊಡ್ತೀವಿ. ಅದನ್ನು ಅನುಸರಣೆ ಮಾಡಬೇಕು ಅಂತಂದರೆ ಶಾಸ್ತ್ರೋಕ್ತವಾಗಿ ಪದ್ಧತಿಗಳ ಪ್ರಕಾರವಾಗಿ ಅದನ್ನು ಪೂಜಾ ವಿಧಾನಗಳಿಂದ ನೀವು ಅದನ್ನು ಪೂಜಾ ಪುನಸ್ಕಾರಗಳು ಅನ್ನುವಂಥದ್ದು ಮಾಡಿದಾಗ 9 ದಿನ, 11 ದಿನ, 21 ದಿನ, 42 ದಿನ, 48 ದಿನ, 108 ದಿನಗಳ ಕಾಲವಾಗಿ ನಿಮ್ಮ ಮನೆ ದೇವರಿಗೆ ಪ್ರಕಾರವಾಗಿ ಮತ್ತು ಇಷ್ಟ ದೇವರ ಆರಾಧನೆ ಪ್ರಕಾರವಾಗಿ ಆ ಯಂತ್ರವನ್ನು ನೀವು ಸರಿಪಡಿಸಿಕೊಂಡಾಗ ನಿಮಗೆ ಇರುವಂತಹ ಅಂದರೆ ಕಸ್ಟಮರ್ ಅಟ್ರಾಕ್ಷನ್ ಅನ್ನುವಂಥದ್ದು ಏನು ಬರುತ್ತದೆ ಖಂಡಿತವಾಗಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತದೆ. ಸರ್ವೇ ಸಾಮಾನ್ಯವಾಗಿ ಹಣಕಾಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ವಶೀಕರಣ ಯಂತ್ರ ರೂಪದಲ್ಲಿ ನಾವು ಅದನ್ನು ಸರಿಪಡಿಸ್ಕೋಬಹುದು. ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸುಲಭ ಮಾರ್ಗ. ಓಕೆ ಗುರುಜಿ, ಈಗ ಒಂದು ಕಡೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತೆ ಅಥವಾ ಯಾವುದೇ ನೀವು ಹೇಳಿದ್ರಿ ಈಗ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ಕೆಲಸ ಮಾಡೋಕೆ ಹೋದ್ರೂ ಕೂಡ ಕೈ ಹಿಡಿತಾ ಇಲ್ಲ, ಅದಕ್ಕೂ ಕೂಡ ಇದೇ ಸಂಬಂಧಪಟ್ಟಿರುತ್ತೆ ಗುರುಜಿ? ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಹೇಳಿಗೆ ಸಿಗ್ತಾ ಇಲ್ಲ ಮತ್ತು ಕಂಕಣ ಭಾಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ, ಸಂತಾನ ಭಾಗ್ಯದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೂ ವಾಮಾಚಾರ ಮಾಟ ಮಂತ್ರ ಮಾಡಿರುವಂತಹ ಒಂದು ಪ್ರಮೇಯ ಇದ್ದೇ ಇರುತ್ತದೆ. ಈ ಸಮಸ್ಯೆಗಳು ಹೇಗೆ ಬೇರೆಯವರು ಯಾರೋ ಗೊತ್ತಿಲ್ಲದಿರೋರು ಯಾರೋ ಬಂದು ಸಮಸ್ಯೆಗಳನ್ನ ತಂದಿಡೋದಿಲ್ಲ, ಮಾಡೋದಿಲ್ಲ. ನಮಗೆ ಗೊತ್ತಿರುವಂತಹ ಕುಲದವರಾಗಿರ್ಬೋದು, ಅಕ್ಕಪಕ್ಕದ ಜನಗಳಾಗಿರ್ಬೋದು, ಸ್ನೇಹ ವರ್ಗದಲ್ಲಾಗಿರ್ಬೋದು, ಈ ನಮಗೆ ಗೊತ್ತಿರೋರೇ ಅಂತಂದ್ರೆ ಗೊತ್ತಿಲ್ದಿರೋರು ದಿಷ್ಟಿ ದೋಷ ಆಗುತ್ತದೆ ಅಷ್ಟೇ. ಬಿಟ್ರೆ ಗೊತ್ತಿರೋರಿಂದಾನೆ ಅಸೂಹೆಯಿಂದ ಮಾಡುವಂತಹ ಒಂದು ಕುತಂತ್ರವೇ ಈ ವಾಮಾಚಾರ ಅನ್ನುವಂಥದ್ದು. ಈ ವಾಮಾಚಾರ ಆದಾಗ ಮನೆ ಹೇಳಿಗೆ ಆಗೋದಿಲ್ಲ, ಮನೆ ಕಟ್ಟಡ ಮಾಡ್ತಾ ಇದ್ರೆ ಅದು ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮತ್ತು ವಯಸ್ಸು ಆಗ್ತಾ ಇರುತ್ತದೆ, ಕಂಕಣ ಭಾಗ್ಯ ಕೂಡು ಬರೋದಿಲ್ಲ, ಮದುವೆ ಆಗಿರುತ್ತದೆ, ಸಂತಾನ ಭಾಗ್ಯ ಫಲ ಕೂಡ ಬರೋದಿಲ್ಲ, ಮತ್ತು ಎಷ್ಟೊಂದು ತುಂಬ ಅನ್ಯೋನ್ಯಕತೆ ಇರುವಂತಹ ಒಂದು ಕುಟುಂಬ, ಒಂದು ಗಂಡ ಹೆಂಡತಿರ ಸಂಬಂಧ ಅನ್ನುವಂಥದ್ದು ಬಿರುಕು ಬಿಡೋದಕ್ಕೂ ಕೂಡ ಇದು ಒಂದು ಮೂಲ ಕಾರಣ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇರುತ್ತದೆ. ಓಕೆ ಗುರುಜಿ, ಮಾತಾಡ್ತಾ ಹೋಗೋಣ ಅಂತ ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹೇಳಿ, ನಿಮ್ಮ ಹೆಸರು ಹೇಳಿ. ರಮೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 11/7/1967. ಇದು ಹುಟ್ಟಿದ ಸ್ಥಳ ಹಿರಿಯೂರು. ಓಕೆ, ಗುರೂಜಿಯವರಿದ್ದಾರೆ ರಮೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಗುರೂಜಿಯವರ ಬಳಿ ಹೇಳಿ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಗುರುಗಳೇ. ಚಿತ್ತಾ ನಕ್ಷತ್ರ 3ನೇ ಪಾದ, ತುಲಾ ರಾಶಿ. ಪ್ರಶ್ನೆ ಏನು? ಏನಿಲ್ಲ ಮೇಡಮ್, ಸ್ವಾಮಿ ಗುರುಗಳೇ, ನಾನೊಂದು ಟೌನ್ ಅಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಇದೆ. ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದು, ಒಂದು ತೋಟ ತಗೋಬೇಕಂತೀವಿ. ತುಲಾರಾಶಿ ಪ್ರಕಾರವಾಗಿ ಆಯ್ತು, ಅರ್ಥ ಆಯ್ತು. ನಿಮ್ಮ ವ್ಯಾವಹಾರಿಕವಾಗಿ ನೀವು ಜೀವನೋಪಯೋಗಕ್ಕಾಗಿ ಮಾಡಿಕೊಳ್ಳುವಂತಹ ನೆಮ್ಮದಿಗೆ ಸಿಗುವಂತಹ ಒಂದು ತಾಣವನ್ನು ಹುಡುಕ್ತಾ ಇದ್ದೀರಾ, ಅಂದರೆ ಮನೆ, ಒಂದು ವ್ಯವಹಾರ. ನಿಮ್ಮ ರಾಶಿ ನಕ್ಷತ್ರಗಳ ಪ್ರಕಾರವಾಗಿ ನೀವೊಂದು ಅಧಿಪತಿಯಾಗಿ ಅಂತಂದರೆ ನೀವೊಂದು ಎಕ್ಸಾಂಪಲ್ ನೀವೊಂದು ಮೇಸ್ತ್ರಿ ಆಗಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಒಂದು 10 ಜನಗಳು ಆಳುಗಳನ್ನ ಇಟ್ಕೊಳ್ಳುವಂತಹ ಯೋಗ ಬಲ ನಿಮಗಿದೆ. ಹಾಗೆಯೇ ನಿಮ್ಮ ಮನೆ ಕುಟುಂಬಕ್ಕೆ ನೀವೇ ಅಧಿಪತಿಯಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಆಗುವಂತಹ ಯೋಗ ಫಲ ಖಂಡಿತವಾಗ್ಲೂ ಕೂಡ ಇದೆ. ಮನೆ ಕಟ್ತೀರಾ, ಆಗುತ್ತೆ. ಮನೆ ಮಾತ್ರನೇ ಅಲ್ಲ, ಒಂದು ನಿಮಗೆ ಪ್ರತ್ಯೇಕವಾಗಿ ಇರುವಂತಹ ಒಂದು ತೋಟ, ಜಾಗ, ಮನೆ ಅನ್ನುವಂಥದ್ದು ಆ ಲೆವೆಲ್ಗೆ ಹೋಗುವಂತಹ ಯೋಗ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ತುಲಾರಾಶಿಗೆ ಇವಾಗಿದೆ. ಬಟ್ ಎಲ್ಲ ಅಂಶಗಳು ನಿಮಗಿದ್ರೂ ಕೂಡ ಗುರು ಅಂತಂದರೆ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ ಆಗಿರ್ಬೋದು, ಗುರುಗಳ ಆಶೀರ್ವಾದ ಆಗಿರ್ಬೋದು, ಭಗವಂತನ ಆಶೀರ್ವಾದ ಆಗಿರ್ಬೋದು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಆ ನಿಧಾನವನ್ನು ಬೇಗ ಸರಿಪಡಿಸ್ಕೊಳ್ಳುವುದಕ್ಕೋಸ್ಕರ ನೀವು ವಾಸ್ತುಪುರುಷನ ಯಂತ್ರ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತದೆ. ಒಂದು ಹಣಕಾಸಿಗೆ ಸಂಬಂಧಿಸಿದಂತಹ ಒಂದು ಲಕ್ಷ್ಮೀ ಕಟಾಕ್ಷ ಅಂತಂದರೆ ಗೌರಿ ಪೂಜೆ ಅನ್ನುವಂಥದ್ದು ಕೂಡ ನಿಮ್ಮ ಮನೆಯಲ್ಲಿ ಯಾರು ಹೆಣ್ಮಗಳಿದ್ದಾರೋ ಅವ್ರಿಗೆ ಹೇಳ್ಕೊಡಿ, ಮಾಡಿಸಿ. ಆದಷ್ಟು ಬೇಗ ನಿಮಗೆ ಮನೆ ಕಟ್ಟುವಂತಹ ಯೋಗ, ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗುರೂಜಿಯವರ ನಂಬರ್ ಪ್ರಸಾರವಾಗ್ತಿದೆ, ಆ ನಂಬರ್ಗೆ ಕರೆ ಮಾಡಿ.
ಗುರುಜಿ, ಈಗಾಗಲೇ ವಶೀಕರಣದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಕಸ್ಮಾತ್ ನಮ್ಮ ಮೇಲೆ ವಶೀಕರಣ ಆಗಿದೆ ಅಂತಂದರೆ ಅದರಿಂದ ಮುಕ್ತಿ ಹೊಂದೋದು ಹೇಗೆ ಗುರುಜಿ? ಮುಖ್ಯವಾಗಿ ವಶೀಕರಣ ಅನ್ನುವಂಥದ್ದು ಜನ ವಶೀಕರಣದಲ್ಲಿ ಆಗಲೇ ಹೇಳಿದ್ವಿ, ಮತ್ತು ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣ ಅನ್ನುವಂಥದ್ದು ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂಥದ್ದು ಒಂದು ಉದ್ದೇಶ. ಆದರೆ ಇಲ್ಲಿ ಮದುವೆ ಆದ ನಂತರ ಮಾಡುವಂತಹ ವಶೀಕರಣಗಳು ಅಂದರೆ ಅಕ್ರಮ ಸಂಬಂಧಗಳಿಗೆ ಆಗುವಂತಹ ವಶೀಕರಣ ಭಗವಂತನೂ ಕೂಡ ಮೆಚ್ಚಲ್ಲ. ಯಾಕಂತಂದರೆ ಇಲ್ಲಿ ಮೊದಲನೇದಾಗಿ ಮದುವೆ ಅನ್ನುವಂಥದ್ದು ಆಗುವಂಥದ್ದು ಭಗವಂತ ಆಶೀರ್ವಾದ, ಅಂದರೆ ಪೂರ್ವಜನ್ಮದ ಪುಣ್ಯ, 7 ಜನ್ಮಗಳ ಆಶೀರ್ವಾದ ಇದ್ರೇ ಆ ಬಂಧ ಅನ್ನುವಂಥದ್ದು ಕನೆಕ್ಟ್ ಆಗುವಂಥದ್ದು. ಈ ಅಕ್ರಮ ಸಂಬಂಧಗಳಿಗೋಸ್ಕರ ಮಾಡುವಂತಹ ವಶೀಕರಣ ತಾತ್ಕಾಲಿಕವಾಗಿ ತೃಪ್ತಿ ಕೊಡುವಂಥದ್ದು. ಇದನ್ನು ಸರ್ವೇ ಸಾಮಾನ್ಯವಾಗಿ ಇಂದ್ರಜಾಲ ಮಹೇಂದ್ರಜಾಲಗಳ ಕೆಲವು ಮಂತ್ರಗಳಿಂದನೂ ಕೂಡ ಉಪಯೋಗಿಸ್ಕೊಳ್ತೀವಿ. ಮತ್ತು ವಿಶೇಷವಾಗಿ ಈ ನಾವು ಮಾಡಬೇಕಾಗಿರುವಂತಹ ತ್ರಿದಳಂ ಅಂತಂದರೆ 3 ಎಲೆಗಳಿಗೆ ಸಂಬಂಧಪಡುವಂತಹ ವಿಳ್ಯದೆಲೆ ಆಗಿರ್ಬೋದು, ಎಕ್ಕದ ಎಲೆ ಆಗಿರ್ಬೋದು, ಬನ್ನಿ ಎಲೆ ಆಗಿರ್ಬೋದು, ಮುತ್ತಕದ ಎಲೆ ಆಗಿರ್ಬೋದು, ಮತ್ತು ಹೂವುಗಳಲ್ಲಿ ಸಂಬಂಧಿಸಿದಂತೆಯೇ ಒಂದು ಪಾರಿಜಾತ ಹೂವಿನಿಂದ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರುವಂತಹ ಒಂದು ವಶೀಕರಣ ಪ್ರಯೋಗ, ತುಂಬೆ ಹೂವಿನಿಂದ ಮಾಡುವಂತಹ ಒಂದು ವಶೀಕರಣ ಪ್ರಯೋಗ ಶಾಶ್ವತವಾಗಿ ನಮಗೆ ಫಲ ಕೊಟ್ಟರೂ ಕೂಡ ನಾವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಪ್ರಥಮವಾಗಿ ತಿಳ್ಕೊಬೇಕಾಗುತ್ತದೆ. ಅಂತಂದರೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಾಗುತ್ತದೆ. ಆದ ಕಾರಣದಿಂದ ಈ ವಶೀಕರಣ ಅನ್ನುವಂಥದ್ದು ಭಗವಂತ ಮೆಚ್ಚುವ ರೀತಿಯಲ್ಲಿ ನಾವು ಮಾಡಿಕೊಂಡಾಗ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಈ ಜನ್ಮದಲ್ಲಿ ನಾವು ಅನುಭವಿಸೋಕ್ಕೆ ಬರೋದಿಲ್ಲ. ಮತ್ತು ಮಿಸ್ ಆಗಿ ನಮ್ಮ ಮಕ್ಕಳಿಗೂ ಕೂಡ ಆ ಸಮಸ್ಯೆಗಳು ಎದುರಾಗಬಾರ್ದು ಅಂತಂದರೆ ಭಗವಂತಹ ಮೆಚ್ಚುವ ರೀತಿಯಲ್ಲಿ, ಅಂದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಮೆಚ್ಚುವ ರೀತಿಯಲ್ಲಿ ನಾವು ನಡ್ಕೊಂಡಾಗ ವಶೀಕರಣ ಪ್ರಯೋಗಗಳು ಯಾವುದೂ ಕೂಡ ಶಾಶ್ವತ ಅಲ್ಲ ಸಂಪೂರ್ಣವಾಗಿ. ಆದ ಕಾರಣದಿಂದ ನಾವು ನಮ್ಮ ಆತ್ಮಸಾಕ್ಷಿಗೆ ಮೆಚ್ಚುವ ರೀತಿಯಲ್ಲಿ, ಭಗವಂತನ ಮೆಚ್ಚುವ ರೀತಿಯಲ್ಲಿ ವಶೀಕರಣಗಳು ಅನ್ನುವಂಥದ್ದು ಮಾಡಿಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಜೀವನದ ಉದ್ದಕ್ಕೂ ಕೂಡ ನಮಗೆ ಆಶೀರ್ವಾದ ಫಲ ಅನ್ನುವಂಥದ್ದು ನಮ್ಮ ಇಷ್ಟ ದೇವರಿಂದ ಮಾಡ್ಕೋಬೇಕಾಗುತ್ತದೆ. ಗುರುಜಿ ಮಾತಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಹೇಳಿ ನಿಮ್ಮ ಹೆಸರು ಹೇಳಿ. ಮುರಳಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮಾತಾಡ್ತೀನಿ. ಮೈಸೂರಿಂದ. ನಿಮ್ಮ ಹುಟ್ಟಿದ ದಿನಾಂಕವನ್ನ ಹೇಳಿ ಸರ್. 28 ಜೂನ್ 1971. 28/6/1971. ಹೌದು. ಎಲ್ಲಿ ಸ್ಥಳ, ಹುಟ್ಟಿದ ಸ್ಥಳ ಹೇಳಿ. ತುಮಕೂರು. ಬೆಳಿಗ್ಗೆ 6:53. ಬೆಳಗ್ಗೆ 6:53. ಓಕೆ, ನಿಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಗುರುಜಿ ನಮಸ್ತೆ. ನಮಸ್ತೆ. ನಮಸ್ತೆ ಅಪ್ಪ, ಹೇಳಪ್ಪ ಮುರಳಿ ಅವ್ರೆ. ನಿಮ್ಮ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಮೈಸೂರಲ್ಲಿ ಒಂದು ಮನೆ ಮಾಡ್ಬೇಕು ಅನ್ನೋದು ಆಸೆ ಇದೆ. ಯಾವಾಗ ಆಗ್ಬೋದು ಗುರುಗಳೇ? ಆಗುದೆಪ್ಪ ಮುರಳಿ. ಮಕೆ ನಕ್ಷತ್ರ 3ನೇ ಪಾದ, ಸಿಂಹ ರಾಶಿ, ಯೋಗ ಬಲ ಏನೋ ಚೆನ್ನಾಗಿದೆ. ಸಾಧ್ಯವಾದಷ್ಟು ನಿಮ್ಮ ಸಂಕಲ್ಪ ಒಳ್ಳೇದಾಗಬೇಕು, ಅನುಕೂಲ ಆಗಬೇಕು ಅಂತಂದರೆ ಗುರು ಹಿರಿಯರ ಆಶೀರ್ವಾದ ಅನ್ನೋದಕ್ಕಿಂತನೂ ಕೂಡ ಭಗವಂತನ ಆಶೀರ್ವಾದ ಬೇಕಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಮಹಾತ್ಮ. ಪ್ರತಿದಿನ ಸಾಧ್ಯವಾದಷ್ಟು ನಿಮಗೆ ಬಂದಿಲ್ಲ ಅಂತಂದರೆ ಕಲ್ತ್ಕೊಳ್ಳಿ. 6 ಗಂಟೆಯ ಒಳಗಡೆಯಾಗಿ ಪ್ರತಿದಿನವೂ ಮಿಸ್ ಮಾಡಿದಿರ ಸೂರ್ಯ ನಮಸ್ಕಾರಕ್ಕಾಗಿ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮವನ್ನು ಸಾಧ್ಯವಾದಷ್ಟು ಕಲ್ತುಕೊಳ್ಳಿ. ದಿನದ ಚರಿತ್ರೆಯಲ್ಲಿ ನಿಮಗೆ ಆಗುವಂತಹ ಎಲ್ಲ ಅಡಚಣೆಗಳನ್ನು ತಪ್ಪಿಸುವಂತಹ ಒಂದು ಯೋಗ ಬಲ. ಒಂದು ನಿಮ್ಮ ರಾಶಿಯಾಧಿಪತಿಗೆ ಸಂಬಂಧಿಸಿದಂತೆಯೇ ಬೀಜ ಮಂತ್ರ ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಸಿಂಹರಾಶಿಗೆ ಸಂಬಂಧಿಸಿದ್ದು ಓಂ ಕ್ಲೀಂ ಶ್ರೀಂ ಮಂತ್ರಂ ಸೂರ್ಯಾಯ ನಮಃ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿದಿನ 6 ಗಂಟೆಯ ಒಳಗಡೆಯಾಗಿ 11 ಸಾರಿ ಬರೆದಿಟ್ಟು ನಿಮಗೆ ಸೂರ್ಯ ನಮಸ್ಕಾರಕ್ಕೆ ಪ್ರಯೋಗ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಕೂಡ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸುಲಭವಾದ ದಿನ. ಒಳ್ಳೆಯದಾಗಲಿ. ಧನ್ಯವಾದಗಳು ಮುರಳಿ ಅವರೇ, ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸಮಸ್ಯೆ ಏನೇ ಇದ್ರೂ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಿ. ಗುರುಜಿ, ಅಕಸ್ಮಾತ್ ನಮ್ಮ ಮೇಲೆ ಏನಾದರೂ ವಶೀಕರಣ ಪ್ರಯೋಗ ಆಗಿದೆ ಅಂತಂದರೆ ಅದನ್ನು ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ಅಥವಾ ಅದನ್ನು ಪರಿಹಾರ ಮಾಡ್ಕೊಳ್ಳೋ ವಿಚಾರವಾಗಿ ಏನು ಮಾಡ್ಬೋದು ಗುರುಜಿ? ಮುಖ್ಯವಾಗಿ ಮಾಟ ಮಂತ್ರ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಈ ಎರಡೂ ಕೂಡ ಒಂದು ವಿಧಾನದಲ್ಲಿ ನಾವು ತಿಳ್ಕೊಬೇಕಾಗಿರುವಂತಹ ಮೂಲ ಅಂತಂದರೆ ಲಾಸ್ಟ್ ಟೈಮ್ನಲ್ಲಿ ನಾನು ಹೇಳಿದೆ, ಒಂದು ತೆಂಗಿನಕಾಯಿನಿಂದ ಮಾಡ್ಕೊಳ್ಬೇಕಾದಂತಹ ವಿಧಾನ ಮತ್ತು ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೋದು, ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಎರಡನೆಯದಾಗಿ ಮುತ್ತಕದ ಎಲೆ ಅನ್ನುವಂಥದ್ದು ಸಿಗುತ್ತೆ. ಅಂತಂದರೆ ಇಸ್ತ್ರಿ ಎಲೆ ಅಂತಲೂ ಕೂಡ ನಾವು ಕರಿತೀವಿ. ಆ ಹಸಿರು ಆಗಿರುವಂತಹ ಎಲೆಯನ್ನು ಮನೆಗೆ ತಂದಿಟ್ಟುಕೊಂಡು ಯಾರಿಗೆ ಆಗಿದೆ ಅನ್ನುವಂಥದ್ದು ಅನುಮಾನ ಬಂದಾಗ
ಅದಕ್ಕೆ ಸಂಪೂರ್ಣವಾಗಿ 3 ಥರದ ಎಣ್ಣೆಯನ್ನು, ತುಪ್ಪದ ತುಪ್ಪವನ್ನು ಅಥವಾ ಎಳ್ಳೆಣ್ಣೆಯನ್ನು ಮತ್ತು ತೆಂಗಿನ ಎಣ್ಣೆಯನ್ನು, ಈ 3 ಎಣ್ಣೆಯನ್ನು ಸರಿ ಪ್ರಮಾಣದಲ್ಲಿ ಅದನ್ನು 3 ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿಕೊಂಡು ಪಚ್ಚಕರ್ಪೂರವನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಕಪ್ಪು ಎಳ್ಳನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆ ಎಲೆಗೆ ಲೇಪನ ಮಾಡಿ ಮನೆ ದೇವರ ಫೋಟೋ ಹತ್ರ ಇಟ್ಟಿದ್ರೆ ಆ ಮನೆಗೆ ಸಂಬಂಧಪಡುವಂತಹ ಮಾಟದೋಷ ಆಗಿದೆಯಾ, ವಶೀಕರಣ ಆಗಿದೆಯಾ, ಆ ವ್ಯಕ್ತಿಗೆ ಸಂಬಂಧಪಡುವಂಥದ್ದು ಆಗಿದ್ದಾಗ ಸಮಸ್ಯೆಗಳೇನಾದ್ರೂ ಕೂಡ ವಶೀಕರಣ ಆಗಿದೆಯಾ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಆ ಎಲೆ ಸಂಪೂರ್ಣವಾಗಿ 3 ದಿನಗಳ ಒಳಗಡೆ ಆಗಿ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆದರೆ ಆ ಮನೆಯಲ್ಲಿ ದೋಷ ಆಗಿದೆ, ಆ ವ್ಯಕ್ತಿಗೆ ದೋಷ ಆಗಿದೆ, ಅಂದರೆ ವಶೀಕರಣ ಆಗಿದೆ ಅಥವಾ ಮಾಟಮಂತ್ರ ಆಗಿದೆ, ನಮ್ಮ ಸಮಸ್ಯೆಗಳು, ನಮ್ಮ ವಿಧಾನಗಳು, ನಮ್ಮ ಆಲೋಚನೆಗಳು ಬೇರೆಯವ್ರ ಕಂಟ್ರೋಲಲ್ಲಿ ಇದೆ ಅನ್ನುವಂಥದ್ದು ತಿಳ್ಕೊಬಹುದು. ಅದು ತಿಳ್ಕೊಂಡಾಗ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೊಡ್ತೀವಿ, ಅದನ್ನು ಪರಿಹಾರ ಮಾಡ್ಕೋಬೇಕಾಗುತ್ತದೆ. ಓಕೆ ಗುರುಜಿ, ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಹೌದು ಮೇಡಮ್. ಹೇಳಿ ಅಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಷ್ಮಾ ಅಂತ. ಸುಷ್ಮಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಲಹಂಕ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಮಗಳ ಬಗ್ಗೆ ಮೇಡಮ್. ಸೆಕೆಂಡ್ PUC ಮುಗಿಸಿದ್ದಾಳೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. ಮೇಡಮ್ ಅವ್ರದ್ದು ಡೇಟ್ ಆಫ್ ಬರ್ತ್ 11/7/2008 ಮೇಡಮ್. 11/7/2008. ಹೌದು ಮೇಡಮ್. ಹುಟ್ಟಿದ ಸ್ಥಳ ಯಾವುದಮ್ಮ? ಹುಟ್ಟಿದ ಸ್ಥಳ ಇದು ಬೈಸಂದ್ರ ಮೇಡಮ್. ಬೈಸಂದ್ರ. ಹಾ ಮೇಡಮ್. ಬೈಸಂದ್ರ. ಅವರ ಹೆಸರೇನು? ನಿಮ್ಮ ಮಗಳ ಹೆಸರೇನು? ರೀತುಶ್ರೀ ಮೇಡಮ್. ಇನ್ನೊಂದ್ಸತಿ ಹೇಳಿ. ರೀತುಶ್ರೀ. ಹೌದು ಮೇಡಮ್. ನಿಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತಾ? ಹೌದು ಮೇಡಮ್. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ ಅವರೇ. ನಮಸ್ತೆ, ಹೇಳಿ ಅಮ್ಮ, ಪ್ರಶ್ನೆ ಏನು? ಸರ್, ಗುರುಜಿ ಅವರು ಸ್ವಲ್ಪ ಓದೋದ್ರಲ್ಲಿ ಕಮ್ಮಿ ಇದ್ದಾರೆ. ಟಿವಿ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಚೆನ್ನಾಗಿ ಓದ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ? ನಿಮ್ಮೊಬ್ಬರದೇ ಸಮಸ್ಯೆ ಅಲ್ಲಮ್ಮ, ಇದು ಪ್ರತಿಯೊಂದು ಮನೆ ಕುಟುಂಬಗಳಲ್ಲೂ ಈಗಿನ ಜನ್ರೇಷನ್ನಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಸಮಸ್ಯೆ. ಮುಖ್ಯವಾಗಿ ಎಜುಕೇಷನ್ ಸ್ಕೂಲ್ಗಳಲ್ಲಿ ನಾವು ಮತ್ತು ನಮ್ಮ ಸೀನಿಯರ್ಗಳು ಓದ್ತಾ ಇರಬೇಕಾದ್ರೆ ಮಾಸ್ಟರ್ಗಳಂತಂದರೆ, ಟೀಚರ್ಸ್ ಅಂತಂದ್ರೆ ಒಂದು ಭಯ ಇತ್ತು. ಮತ್ತು ಮಕ್ಕಳಲ್ಲೂ ಕೂಡ ಒಂದು ಭಯ ಬರಬೇಕಾದ್ರೆ ನಾವು ತಂದೆ ತಾಯಿಯರು ಮಾಡಬೇಕಾದಂಥ, ಕಲಿಸ್ಕೊಡ್ಬೇಕಾದಂತಹ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿ ಇಲ್ಲಿ ಫಸ್ಟ್ ನಾವು ಸ್ಟಡಿ ಆದರೆ ಖಂಡಿತವಾಗ್ಲೂ ಕೂಡ ನಮ್ಮನ್ನು ಫಾಲೋ ಮಾಡುವಂತಹ ಮಕ್ಕಳು, ಅಂದರೆ ನಮ್ಮ ಮನೆಯಲ್ಲಿ ನಾವು ಸಾಧ್ಯವಾದಷ್ಟು ಪೂಜಾ ಪುನಸ್ಕಾರಗಳು ಮತ್ತು ನಾವು ಮಾತನಾಡುವಂತಹ ಮಾತು ಮತ್ತು ನಮ್ಮ ನಡವಳಿಕೆ ಅನ್ನುವಂಥದ್ದು ನಾವು ಗಾಂಭೀರ್ಯವಾಗಿದ್ದಾಗ, ಅಂದರೆ TV ನೋಡುವಂಥದ್ದು ಬಿಟ್ಟು, ಫೋನ್ ನೋಡುವಂಥದ್ದು ಬಿಟ್ಟು, ಪುಸ್ತಕಗಳನ್ನು ಓದುವಂಥದ್ದು ಮತ್ತು ಆಚರಣೆಗಳು, ಹಬ್ಬ ಆಚರಣೆಗಳನ್ನು ಮತ್ತು ಉಡುಗೆ ತೊಡುಗೆಗಳನ್ನು ನಾವು ಸಂಪ್ರದಾಯಗಳ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ತನಗೆ ತಾನೇ ತಮ್ಮ ಮಕ್ಕಳನ್ನು ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳುವುದಕ್ಕೆ ಮಾಡಬೇಕಾಗಿರುವಂತಹ ಪ್ರಥಮ ಒಂದು ಸಂಪ್ರದಾಯ. ಎರಡನೇದಾಗಿ ಆಯ್ತಮ್ಮ. ಇವಾಗ ನಿಮ್ಮ ಮಗುವಿನ ಹೆಸರಿಗೆ ಪ್ರಕಾರವಾಗಿ ನೀವು ಕೇಳಿದಿರಾ, ರಾಶಿಗೆ ಸಂಬಂಧಿಸಿದಂತೆಯೇ ಚಿತ್ತ ನಕ್ಷತ್ರ ತುಲಾ ರಾಶಿಗೆ ಸಂಬಂಧಿಸಿದಂತೆಯೇ ಗುರು ಮತ್ತು ಶುಕ್ರನ ಅಧಿಪತಿ ಅಂತಂದ್ರೆ ನವಗ್ರಹಗಳಲ್ಲಿ ಗುರು ಮತ್ತು ಶುಕ್ರ ಅಂತಂದ್ರೆ ಬೇಳೆ ಮತ್ತು ಗೋಧಿಗೆ ಈ ಎರಡಿಗೂ ಸಂಬಂಧಿಸಿದಂತೆಯೇ ಪ್ರತಿದಿನ ಆ ಮಗುವಿನ ಹೆಸರಿಗೆ ಸಂಬಂಧಿಸಿದಂತೆಯೇ ಒಂದು ಚೀಟಿ ಬರೆದಿಟ್ಟು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಬಟ್ಟೆ ಇಟ್ಟಿದ್ದು ಆ ಎಮ್ಮನ್ನ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟು 3 ದಿನಗಳ ಕಾಲ ಒಂದು ಅದನ್ನ ನೆನೆಸಿಟ್ಬಿಟ್ಟು ತದನಂತರ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ಮತ್ತು ಓಂ ಭೂರ್ಭುವಸ್ವಃ ತತ್ಸವಿತುರವರೇಣೆ ಭರ್ಗೋದೇವಸ್ಯ ಧೀಮಹಿ ದ್ವಿಯ ಯೋನಃ ಪ್ರಚೋದಯಾತ್ ಅಂದರೆ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಐಮನ್ ಕೈಯಲ್ಲಿ ಬರೆಸಿ ಉಚ್ಚಾರಣೆ ಮಾಡಿಸಿ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಬರ್ತಾರೆ ಅಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುಷ್ಮಾ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ ಈಗಾಗಲೇ ಒಂದು ಬಿಳಿಯದೆಲೆ ಆಗಿರ್ಬೋದು, ಬಿಲ್ವಪತ್ರೆ ಆಗಿರ್ಬೋದು, ಅದ್ರ ಜೊತೆಗೆ ಎಕ್ಕದ ಎಲೆಯಿಂದ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಗುರೂಜಿ? ಎಲೆಗಳಿಂದ ಪರಿಹಾರ ಮಾರ್ಗ ಅಂತಂದರೆ ಸರ್ವ ರೋಗಕ್ಕೂ ಕೂಡ ಗಿಡಮೂಲಿಕೆಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಒಂದು
ಫಲ ಕೊಡುವಂತಹ ಯೋಗ ಬಲ ಅನ್ನುವಂಥದ್ದು ನಮ್ಮ ಋಷಿ ಮುನಿಗಳಿಂದ ಕಂಡುಕೊಂಡು ಬಂದಂತಹ ಒಂದು ಫಲ. ಓಕೆ. ಪ್ರಕೃತಿಯಿಂದ ಯಾವ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಕೆಪಾಸಿಟಿ ಈ ನಮ್ಮ ಗಿಡಮೂಲಿಕೆಗಳಿಗೆ ಇದ್ದಾವೆ. ಹಾಗಾಗಿ ಪ್ರಾಮುಖ್ಯತೆ ಮೇರು ಪರ್ವತವಾಗಿ ಒಂದು ಪೂಜಾ ಪುನಸ್ಕಾರಗಳಿಗೆ ಮಾಡುವಂತಹ ಒಂದು ಫಲ ಕೊಡುವಂಥದ್ದು ಈ ನಮ್ಮ ಬಿಲ್ಪತ್ರೆ ಆಗಿರ್ಬೋದು, ಅಥವಾ ನಮಗೆ ತುಳಸಿ ಪತ್ರೆ ಆಗಿರ್ಬೋದು, ಮತ್ತು ವೀಳ್ಯದೆಲೆ ಆಗಿರ್ಬೋದು. ಇವನ್ನು ಅವುಗಳ ಅಂತಂದರೆ ಪ್ರತಿಯೊಂದು ಎಲೆಯ ತನ್ನದೇ ಆದಂತಹ ಒಂದು ಸಾಮರ್ಥ್ಯ, ಒಂದು ಕೆಪಾಸಿಟಿ, ಒಂದು ಪವರ್ ಇರ್ತದೆ. ಆ ಪವರ್ನ ನಾವು ತಿಳ್ಕೋಬೇಕು. ಅದು ಕಾಲಕ್ರಮೇಣ ಯಾವ ಸಮಯಕ್ಕೆ ನಾವು ಯೂಸ್ ಮಾಡ್ಕೋಬೇಕು, ಒಂದು ಫಲ ದಕ್ಕಬೇಕು ಅಂತಂದರೆ ನಾವು ಯೂಸ್ ಮಾಡ್ಕೋಬೇಕು ಅಂತಂದಾಗ, ನಾವು ಮಾಡಿಕೊಂಡಾಗ ನಮಗೆ ಫಲಾಫಲಗಳು ಯಾವುದೋ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಕೂಡ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಸಿಗುತ್ತದೆ. ಆಯಾ ಪತ್ರೆಯ ಮಹತ್ವವನ್ನು ತಿಳ್ಕೋಬೇಕು ಮತ್ತು ಸಂಪ್ರದಾಯಗಳ ಪ್ರಕಾರವಾಗಿ ಅದನ್ನು ಅನುಸರಣೆ ಮಾಡಿದಾಗ ನಮಗೆ ಫಲಾಫಲಗಳು ಸಿಗುತ್ತವೆ. ಓಕೆ ಗುರುಜಿ, ಮಾತಾಡ್ತಗೋಣ. ಒಬ್ರು ಕಾಲರ್ ಹಿಡಿದ್ದಾರೆ. ನಿಮ್ಮ ಹೆಸರು? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಸರ್, ಹೇಳಿ ನಿಮ್ಮ ಹೆಸರು. ನನ್ನ ಹೆಸರು ರಾಜೇಶ್ ಅಂತ ಮೇಡಮ್. ರಾಜೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿಕ್ಕಮಂಗ್ಳೂರಿಂದ. ಚಿಕ್ಕಮಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ ಹೇಳಿ. 24/10. 24/10. 1984. 1984. ಹುಟ್ಟಿದ ಸ್ಥಳ? ಚಿಕ್ಕಮಂಗ್ಳೂರು. ಚಿಕ್ಕಮಗಳೂರೇ. ಓಕೆ ಗುರುಜಿ ಇದ್ದಾರೆ. ನಿಮ್ಮ ಪ್ರಶ್ನೆ ಏನು ಗುರುಜಿ ಅವ್ರ ಹತ್ರ ಹೇಳಿ. ನಮಸ್ತೆ. ನಮಸ್ತೆ ರಾಜೇಶ್ ಅವರು. ನಮಸ್ಕಾರ. ಹೇಳಪ್ಪ, ಪ್ರಶ್ನೆ ಏನು? ರಾಜೇಶ್ ಅವರೇ, ಕರೆ ಕಟ್ಟಾಗಿದೆ ಗುರುಜಿ ನೆಟ್ವರ್ಕ್ ಸಮಸ್ಯೆಯಿಂದ. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈಗ ವಶೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿ ಒಂದು ಸಾಕಷ್ಟು ವಶೀಕರಣಗಳನ್ನು ಕೂಡ ನಾವು ನೋಡಿರ್ತೀವಿ, ಕೆಲವೊಂದಿಷ್ಟು ವಿಧಗಳನ್ನು ಕೂಡ ಹೇಳಿದ್ರಿ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಗುರುಜಿ? ಮುಖ್ಯವಾಗಿ ವಶೀಕರಣ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ನಮ್ಮ ಮನೆಗೆ ನಾವು ಸಮಸ್ಯೆಗಳು ಬರ್ತಾ ಇದೆ, ಆ ಸಮಸ್ಯೆಗಳನ್ನ ನಾವು ಎದುರು ಹಾಕೋಬೇಕು ಅಂತಂದರೆ ನಾವು ಅದನ್ನು ಆ ಸಮಸ್ಯೆಗಳನ್ನ ನಾವು ಜಯಿಸಬೇಕು ಅಂತಂದರೆ ನಮ್ಮಲ್ಲಿ ಫಸ್ಟು ಒಳ್ಳೆತನ ಅನ್ನುವಂಥದ್ದು ಇರಬೇಕು ಮತ್ತು ನಮ್ಮ ಜ್ಞಾನೇಂದ್ರಿಯಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನಮ್ಮ ಶಕ್ತಿ ಮೀರಿ ನಮಗೆ ಒಂದು ಧೈರ್ಯ ಬರಬೇಕು ಅಂತಂದರೆ ಭಗವಂತನ ಒಂದು ಆಶೀರ್ವಾದ, ಒಂದು ಫಲ ಅನ್ನುವಂಥದ್ದು ಬೇಕಾಗುತ್ತದೆ. ಮತ್ತು ನಮ್ಮ ಮನೆಯಲ್ಲಿ ಇರುವಂತಹ ವಾಸ್ತು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂತೆ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಇಷ್ಟು ಫಲಗಳು ನಮಗೆ ಇದ್ದಾಗ ಜನಬಲ ತನಗ್ತಾನೆ ಬರುತ್ತದೆ, ಹಣಬಲ ತನಗ್ತಾನೆ ಬರುತ್ತದೆ. ಈ ಜನಬಲ ಹಣಬಲ ಅನ್ನುವಂಥದ್ದು ಒಂದು ಆನೆ ಬಲದಷ್ಟು ನಮಗೆ ಶಕ್ತಿ ಅನ್ನುವಂಥದ್ದು ಕೊಡುತ್ತದೆ. ಅದು ಕೊಡಬೇಕು ಅಂತಂದರೆ ಆಗ ನಮಗೆ ದಕ್ಕಬೇಕು ಅಂತಂದಾಗ ಫಸ್ಟ್ ನಮಗೆ ಎಲ್ಲ ರೀತಿಯ ಯೋಗ ಬಲಗಳು ಅನ್ನುವಂಥದ್ದು ಬೇಕಾಗುತ್ತದೆ. ಆದ ಕಾರಣದಿಂದ ನಮ್ಮ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಒಂದು ಇಷ್ಟ ದೇವರನ್ನಾಗಿರ್ಬೋದು, ಕುಟುಂಬಕ್ಕೆ ಸಂಬಂಧಿಸಿದಂತಹ ಒಂದು ಕುಲದೇವರನ್ನು ಆಗಿರ್ಬೋದು, ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ಸರಿದೂಗಿಸ್ಕೊಂಡು ನಾವು ಹೋಗುವಂತಹ ಒಂದು ಫಲಗಳು ನಮಗೆ ದಕ್ಕುತ್ತದೆ. ಆದ ಕಾರಣದಿಂದ ನಮ್ಮ ಸಂಪ್ರದಾಯಗಳು ಯಾವುದೂ ಕೂಡ ಮೂಢನಂಬಿಕೆಗಳಲ್ಲ. ನಂಬಿಕೆಯಿಂದ ನಾವು ಎಲ್ಲ ಸಂಪ್ರದಾಯಗಳನ್ನು ಫಾಲೋ ಮಾಡಿದಾಗ ನಮಗೆ ತನಗೆ ತಾನೇ ಇಚ್ಛಾಶಕ್ತಿ ಅನ್ನುವಂಥದ್ದು ದಕ್ಕಿಸ್ಕೊಳ್ಳುವುದಕ್ಕೆ ಒಂದು ಭಗವಂತನ ಆಶೀರ್ವಾದ ದಕ್ಕುತ್ತೆ ಅಮ್ಮ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ ನಿಮಗೆ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರಮುಖವಾಗಿ ವಶೀಕರಣ ಹಾಗೆ ಮಾಟ ಮಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ವಶೀಕರಣ ಮಾಡಲಾಗುತ್ತೆ, ಹಾಗೆ ಅಕಸ್ಮಾತ್ ಏನಾದರೂ ವಶೀಕರಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟರೆ ಯಾವೆಲ್ಲ ರೀತಿಯ ಸೂಚನೆ ಇರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಗುರೂಜಿ ಅವರು ತಿಳಿಸ್ಕೊಟ್ರು. ಗುರೂಜಿ ಅವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂತಂದರೆ ಗುರೂಜಿ ಅವರು ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಎದುರುಗಡೆ ಸಿಗ್ತಾರೆ ನಿಮಗೆ. ನಮ್ಮ TV ಸ್ಕ್ರೀನ್ ಮೇಲೆ ಗುರೂಜಿ ಅವರ ನಂಬರ್ ಕೂಡ ಪ್ರಸಾರ ಆಗ್ತಿದೆ. ಆ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರ ಹತ್ರ ನಿಮ್ಮ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ. ನಾಗೇಶ್ ಗುರೂಜಿ, ವಂಶ ಪಾರಂಪರ್ಯ ಜ್ಯೋತಿಷ್ಯರು, ನಂಬರ್ 574, 1ನೇ ಮಹಡಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9900089019 ಹಾಗೂ 9900089019.